ಹಾಯ್ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ನಿಜವಾದ ಕಥೆಗಳಿಂದ ಇನ್ಸ್ಪೈರ್ ಆಗಿ ಯಾವೆಲ್ಲ ಸಿನಿಮಾಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಮೊದಲಿಗೆ ದಂಡುಪಾಳ್ಯ 2012ರಲ್ಲಿ ತೆರೆಕಂಡ ಈ ಚಿತ್ರವು ಶ್ರೀನಿವಾಸರಾಜು ನಿರ್ದೇಶನ ಮಾಡಿದ್ದು, ಪೂಜಾ ಗಾಂಧಿ, ರಘು ಮುಖರ್ಜಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಚಿತ್ರವು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ದಂಡುಪಾಳ್ಯ ಎಂಬ ಮಾರಕ ಗ್ಯಾಂಗ್ನ ನಿಜ ಜೀವನದ ಕಥೆಯಾಗಿದೆ. ಆ ದಿನಗಳು ಚೇತನ್ ಅವರು ಅಭಿನಯಿಸಿರುವ ಈ ಸಿನಿಮಾ ತೆರೆಕಂಡಿದ್ದು 2007ರಲ್ಲಿ. ಈ ಚಿತ್ರವು ಗ್ಯಾಂಗ್ಸ್ಟರ್ ಅಗ್ನಿ ಶ್ರೀಧರ್ ಬರೆದ ದಾದಾಗಿರಿಯ ದಿನಗಳು ಪುಸ್ತಕವನ್ನು ಆಧರಿಸಿದೆ. ಈ ಪುಸ್ತಕವು ನಿಜ ಜೀವನದ ಗ್ಯಾಂಗ್ಸ್ಟರ್ಗಳಾದ ಕೊತ್ವಾಲ್ ರಾಮಚಂದ್ರ, ಜಯರಾಜ್ ಮತ್ತು 80ರ ದಶಕದ ಭೂಗತ ಲೋಕದ ಮಾಫಿಯಾದಿಂದ ಪ್ರೇರಿತವಾದ ಕಥೆಯಾಗಿದೆ. ಭೀಮಾ ತೀರದಲ್ಲಿ 2012ರಲ್ಲಿ ತೆರೆಕಂಡ ದುನಿಯಾ ವಿಜಯ್ ನಟನೆಯ ಈ ಸಿನಿಮಾ ಮೇ 2000ರಲ್ಲಿ ಪೊಲೀಸ್ ಎನ್ಕೌಂಟರ್ನಲ್ಲಿ ಕೊಲ್ಲಲ್ಪಟ್ಟ ಭೀಮಾ ಜಲಾನಯನ ಪ್ರದೇಶದ ಪ್ರಮುಖ ಅಪರಾಧಿ ಚಂದಪ್ಪ ಹರಿಜನನ ಅವರ ಕಥೆಯಾಗಿದೆ. ಕಿಲ್ಲಿಂಗ್ ವೀರಪ್ಪನ್ 2016ರಲ್ಲಿ ರಿಲೀಸ್ ಆದ ನಮ್ಮ ಶಿವಣ್ಣ ನಟನೆಯ ಕಿಲ್ಲಿಂಗ್ ವೀರಪ್ಪನ್ ಚಿತ್ರವು ರಾಮ್ ಗೋಪಾಲ್ ವರ್ಮಾ ಬರೆದು ನಿರ್ದೇಶಿಸಿದ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು, ಕಾಡುಗಳ್ಳ ವೀರಪ್ಪನ್ ನ ಸೆರೆಹಿಡಿಯಲು ಮತ್ತು ಕೊಲ್ಲಲು ಪೊಲೀಸರು ಮಾಡಿದ ಆಪರೇಷನ್ ಕುರಿತಾದ ಕಥೆಯಾಗಿದೆ. ಮೈನಾ ಚೇತನ್ ಕುಮಾರ್ ಮತ್ತು ನಿತ್ಯಾ ಮೆನನ್ ನಟನೆಯ ಈ ಚಿತ್ರವು ಹಿರಿಯ ಪೊಲೀಸ್ ಅಧಿಕಾರಿ ಬಿಬಿ ಅಶೋಕ್ ಕುಮಾರ್ ಅವರ ನಿಜ ಜೀವನದ ಕಥೆಯನ್ನು ಆಧರಿಸಿದೆ. ಡೆಡ್ಲಿ ಸೋಮ ಆದಿ ನಟನೆಯ ಈ ಚಿತ್ರವು ಆಕ್ಷನ್ ಕ್ರೈಮ್ ಸಿನಿಮಾ ಆಗಿದ್ದು, ಅಂಡರ್ ವರ್ಲ್ಡ್ ಡಾನ್ ಡೆಡ್ಲಿ ಸೋಮನ ಜೀವನ ಚರಿತ್ರೆಯ ಚಿತ್ರವಾಗಿದೆ. ಮುಗ್ಧ ಹುಡುಗನೊಬ್ಬ ಹೇಗೆ ದರೋಡೆಕೋರನಾಗಿ ಬದಲಾದ ಅನ್ನೋದನ್ನು ಕಥೆ ಹೇಳುತ್ತದೆ. ಇದನ್ನು ರವಿ ಶ್ರೀವತ್ಸ ನಿರ್ದೇಶಿಸಿದ್ದಾರೆ ಮತ್ತು ರವಿ ಬೆಳಗೆರೆ ಬರೆದಿದ್ದಾರೆ. ಸೈನೈಡ್ ಈ ಚಿತ್ರವನ್ನು ಕನ್ನಡ ಚಿತ್ರರಂಗದ ಅತ್ಯುತ್ತಮ ಚಿತ್ರಗಳಲ್ಲಿ ಒಂದೆಂದು ಹೇಳಲಾಗುತ್ತೆ. ಈ ಚಿತ್ರವು ರಾಜೀವ್ ಗಾಂಧಿಯವರ ಹತ್ಯೆಯನ್ನು ಆಧರಿಸಿದೆ. ರವಿ ಕಾಳೆ, ರಂಗಾಯಣ ರಘು, ತಾರಾ, ಮಾಳವಿಕಾ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಈ ಚಿತ್ರವು 2006ರಲ್ಲಿ ಬಿಡುಗಡೆಯಾಗಿತ್ತು. ರಮೇಶ್ ನಿರ್ದೇಶನದ ಈ ಚಿತ್ರವು ಯಶಸ್ವಿಯಾಗಿತ್ತು ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಗಳಿಸಿತ್ತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರವು ಸ್ವತಂತ್ರ ಹೋರಾಟಗಾರ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರ ಜೀವನದ ಕಥೆಯಾಗಿದೆ. ಸೊ ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋನ ಪಾರ್ಟ್ 2 ಬೇಕೆಂದರೆ ಕಾಮೆಂಟ್ನಲ್ಲಿ ತಿಳಿಸಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.